ಇಲ್ಲ ಈಗ ನೋಡಿ ಚಿತ್ರದುರ್ಗ ನಮ್ಮದು ಸಿನಿಮಾ ಆಗಲಿಲ್ಲ. ಮತ್ತು ಹೊಸಪೇಟೆಯಲ್ಲಿ ರಾತ್ರಿ 11 ಗಂಟೆಗೆ ಕನ್ಫರ್ಮ್ ಮಾಡಿದ್ರು. ಅಲ್ಲಿ ಪ್ರಮೋಷನ್ನು ಸಹ ಇರಲಿಲ್ಲ. ಏಕಾಏಕಿ ಸುಮ್ಮನೆ ಥಿಯೇಟ್ರ್ ಇದು ಕೊಟ್ಟಿದ್ದೀವಿ. ಬಳ್ಳಾರಿಯಲ್ಲಿ ಥಿಯೇಟ್ರ್ ಇಲ್ಲ, ಹೊಸಕೋಟೆಯಲ್ಲಿ ಥಿಯೇಟ್ರ್ ಕೊಡಲಿಲ್ಲ, ಆನೇಕಲ್ಲಲ್ಲಿ ಥಿಯೇಟ್ರ್ ಇಲ್ಲ, ಮತ್ತು ಸಿಟಿಯಲ್ಲಿ ಸಾಕಷ್ಟು ಕಡೆ ಕೊಡಲಿಲ್ಲ. ಸೊ ಏನಾಗ್ತಾಯಿದೆ, ಎಲ್ಲ ತೆಲುಗು ಅಂತ ಎರಡೆರಡು ಥಿಯೇಟ್ರ್, ಎರಡೂ ಥಿಯೇಟ್ರು ಅದನ್ನೇ ಹಾಕ್ಕೊಂಡಿದ್ದಾರೆ. ಚಿತ್ರದುರ್ಗ ಅಂತ ಒಂದು ಕನ್ನಡ ಸೆಂಟ್ರು, ಒಂದು ಸಿನಿಮಾ ಸುದೀಪ್ ಅವ್ರ ಸಿನಿಮಾ ಹೋಗ್ತಿತ್ತು, ಅದು ಹೋಗ್ತಾ ಇದೆ ಕೊಡಲ್ಲ ಅಂದರು. ಇನ್ನೊಂದು ಸಿನಿಮಾ ತೆಲುಗು ರಿಸರ್ವ್ ಮಾಡಿದ್ದೀನಿ ಅಂದರು. ಕಡೆಗೆ ಸುದೀಪ್ ಅವ್ರ ಸಿನಿಮಾನೂ ತೆಗೆದು ಅಲ್ಲೂ ಸಹ ಕನ್ನಡ ಸಿನಿಮಾನ ಹಾಕೊಂಡಿದ್ದಾರೆ. ನಮ್ಮ ಕನ್ನಡದ ದೊಡ್ಡ ದೊಡ್ಡ ವಿತರಕರು, ಹೆಸರಿರುವಂಥ ಪ್ರೊಡ್ಯೂಸರ್ಸು ಅವರುಗಳೇ ಈ ಥರ ಮಾಡ್ತಾಯಿದ್ದಾರೆ. ಅವ್ರಿಗೆ ಎಂಡ್ ಆಫ್ ದ ಡೇ ಏನು, ಕನ್ನಡ ಸಿನಿಮಾ ಟಿಕೆಟ್ ರೇಟ್ ಕಮ್ಮಿ ಇರುತ್ತೆ, ತೆಲುಗು ಮಾಡಿದ್ರೆ ರೇಟ್ ಜಾಸ್ತಿ ಇರುತ್ತೆ ಅಂತೇಳಿ ಅದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಸರ್, ಇವಾಗ ನಾವು ಗಮನಿಸಬಹುದು, ತೆಲುಗಲ್ಲಿ ಇದೇ ಕನ್ನಡದ ಸಿನಿಮಾ ಡಬ್ಬಾಗಿ ಏನು ರಿಲೀಸ್ ಆಗಿತ್ತು ಅದನ್ನು ತೆಗ್ದಿದ್ದಾರೆ. ತೆಲುಗು ಸಿನಿಮಾ ಬರ್ತಾ ಇದೆ ಅಂತ ತೆಗ್ದಿದ್ದಾರೆ. ಕನ್ನಡ ಇಂಡಸ್ಟ್ರಿಗೆ ಬಂದರೆ ಅಂಥದ್ದು ಯಾವುದು ಕೂಡ ನಡೀತಾ ಇಲ್ಲ. ಸೊ ವಾಣಿಜ್ಯ ಮಂಡಳಿ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟವರು ಏನು ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಮುಂದೆ ಏನು ಮಾಡಬೇಕು. ಇದು ಈಗ ಜೂಮಂತರಿಗೆ ಒಂದಕ್ಕೆ ಆಗಿರುವಂಥದ್ದು. ಸಂಜು ಗೀತಾ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ, ಥಿಯೇಟರ್ ಸಿಗದೆ. ಇಂಥ ನೂರಾರು ಸಿನಿಮಾಗಳು ಇನ್ನು ರಿಲೀಸ್ ಆಗಕ್ಕಿದೆ. ಹೊಸಬರ ಸಿನಿಮಾ ಆಗಿರ್ಬೋದು, ಸ್ಟಾರ್ ಸಿನಿಮಾ ಆಗಿರ್ಬೋದು. ಸೊ ಅದಕ್ಕೆ ಸೊಲ್ಯೂಷನ್ಸ್ ಕಂಡುಕೊಳ್ಳುವಂಥ ಪ್ರಯತ್ನ ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇಲ್ವಾ, ಹೇಗೆ? ಇಲ್ಲ, ಚೇಂಬರಲ್ಲಿ ಮಾತಾಡೋದ್ರೆ ಚೇಂಬರಲ್ಲಿ ಏನು ಹೇಳ್ತಾರೆ ಅಂದರೆ, CCI ಆ್ಯಕ್ಟ್ ಏನೋ ಇದೆ ಅಂದರೆ, ಎಲ್ಲರೂ ಕಾಂಪಿಟೇಟಿವ್ ಆ್ಯಕ್ಟಲ್ಲಿ ನೀವು ಇಂಥದ್ದು ಮಾಡಬಾರ್ದು, ಇಂಥದ್ದನ್ನೇ ಹಾಕ್ಕೊಳ್ಳಿ ಅಂತೇಳಿ ಇದು ಮಾಡೋಂಗಿಲ್ಲ. ಅದು ಚೇಂಬರ್ ಮೇಲೆ ಕಂಪ್ಲೇಂಟು ಇದೆ. 1.5 ಕೋಟಿ ರೂಪಾಯಿಗೆ ಕೊಡಬೇಕು ಅಂತೇಳಿ ಮಂಜು ಅವ್ರ ಮೇಲೆಲ್ಲ ಕೇಸೆಲ್ಲ ಇದೆ. ಅದರಿಂದ ಚೇಂಬರ್ ಏನು ಹೇಳ್ತಾರೆ, ಸರ್ ನಾವು ಯಾವುದೇ ಕಾರಣಕ್ಕೂ ಈ ಭಾಷೆ ಸಿನಿಮಾನ ಹಾಕಬಾರ್ದು ಅಂತ ಹೇಳೋಂಗಿಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಲಾ ಪ್ರಕಾರ ಅವ್ರು ಏನು ಮಾಡ್ಬೋದು, ನಾನು ಅದನ್ನೇ ಹೇಳಿದೆ. ಸರ್, ನೀವು ಥಿಯೇಟ್ರ್ಗಳು ಈಗ ಪ್ರೆಸಿಡೆಂಟ್ ಏನಿದ್ದೀರಾ, ನೀವು ಒಬ್ಬ ಥಿಯೇಟರ್ ಮಾಲೀಕರು, ಎಲ್ಲ ಥಿಯೇಟರ್ಗಳನ್ನ ಕರ್ಕೊಂಬನ್ನಿ. ನೀವು ಕೇಳಿದ ಕ್ವಶನ್ ಹಾಗೇನೆ ಹೇಳಿದೆ. ತೆಲುಗುನಲ್ಲಿ ಅವ್ರವ್ರು ಒಗ್ಗಟ್ಟಿದ್ದಾರೆ. ಅದರ್ ಲ್ಯಾಂಗ್ವೇಜಸ್ ಬಂದಾಗ ಕೊಡೋಣ ಅವ್ರಿಗೆ, ನಮಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋಣ. ಈಗ ನಮ್ಮಲ್ಲಿ 10 ಥಿಯೇಟ್ರ್ ಇದೆ ಅಂದರೆ 6 ಥಿಯೇಟ್ರ್ ನಮಗೆ ಕೊಟ್ಟು 4 ಥಿಯೇಟ್ರ್ ಅವರು ಡಿವೈಡ್ ಮಾಡ್ತಾರೆ. ಇಲ್ಲಿ ಏನಾಗ್ತಾ ಇದೆ, 10 ಥಿಯೇಟ್ರಲ್ಲಿ 9 ಥಿಯೇಟ್ರ್ ಅವ್ರಿಗೆ ಕೊಟ್ಟು 1 ಥಿಯೇಟ್ರ್ ನಮಗೆ ಕೊಡ್ತಿದ್ದಾರೆ. ನೀವು ಕೂತು ಒಂದು ಸೊಲ್ಯೂಷನ್ ತೊಗೊಳ್ಳಿ ಸರ್, ನಮ್ಮ ಸಿನಿಮಾಗಳು ನಾವು ಸಪೋರ್ಟ್ ಮಾಡೋಣ ಅಂತ. ಹಾಗೆ ಮಾಲ್ಗಳಲ್ಲಿ ಪ್ರೈಮ್ ಟೈಮಲ್ಲಿ ಒಂದೊಂದು ಶೋ, 2 ಶೋ ಈ ಥರ ಕೊಡೋದಕ್ಕೆ ಮಾತಾಡಿ. ಅದನ್ನು ಬಿಟ್ಟರೆ ಏನೂ ಮಾಡೋಕ್ಕಲ್ಲ ನೀವು ಮಾಡಿ ಅಂತ ನಾನೇ ಅವ್ರಿಗೆ ಐಡಿಯಾ ಕೊಟ್ಟಿದ್ದೀನಿ. ಅವ್ರು ಇನ್ನೇನು ಮಾಡೋಣ. ಸರ್, ಶರಣ್ ಅಂತವರು ಸ್ಟಾರ್ ಹೀರೋ, ಅಂಥವರ ಸಿನಿಮಾಗಳಿಗೆ ಅವಕಾಶ ಸಿಗ್ತಾ ಇಲ್ಲ ಅಂದರೆ ಮುಂದೆ ಹೊಸಬರ ಸಿನಿಮಾಗಳ ಪರಿಸ್ಥಿತಿ ಏನಾಗ್ಬೋದು ಒಂದು. ಇನ್ನೊಂದು ವಿಚಾರ ಬಂದರೆ, ಇದಕ್ಕೆ ಮುಂದೆ ಈಗ ನೀವು ಪ್ಲಾನ್ ಹಾಕೊಂಡಿರ್ತೀರಾ, ಇಷ್ಟೇ ಥಿಯೇಟರ್ ರಿಲೀಸ್ ಮಾಡಬೇಕು, ಸಿಂಗಲ್ ಸ್ಕ್ರೀನಲ್ಲಿ, ಮಲ್ಟಿಪ್ಲೆಕ್ಸಲ್ಲಿ ಇಷ್ಟು ಅಂತ. ಸೊ ಎಷ್ಟು ಪ್ಲಾನ್ ಹಾಕೊಂಡಿದ್ರಿ, ಈಗ ಎಷ್ಟು ರಿಲೀಸ್ ಆಗಿ ಬಂತು? ಅಲ್ಲ, ನಮಗೆ 200 ಥಿಯೇಟರ್ ಪ್ಲ್ಯಾನ್ ಇತ್ತು ಇವರೇ. ಒಂದು ಏನಾಗುತ್ತೆ, ನೀವು ಆಗಲಿ ಕೇಳ್ದಂಗೆ, ಈಗ ನೆನ್ನೆ ಯಾವುದೋ ಇನ್ನೊಂದು ಹೊಸ ಸಿನಿಮಾ ಆಗಿದೆ, ಅದಕ್ಕೆ ಸಿಂಗಲ್ ಸ್ಕ್ರೀನ್ ಸಿಗಲೇ ಇಲ್ಲ ಬಿಡಿ. ಥಿಯೇಟ್ರ್ಗಳನ್ನ ಹುಡುಕ್ತಾ ನಮಗೆ ಪ್ರಮೋಷನ್ ಅನ್ನೋದೇ ಮಾಡೋಕ್ಕಾಗಲಿಲ್ಲ. ನಾನು ನಿನ್ನೆ ರಾತ್ರಿ 10 ಗಂಟೆವರೆಗೂ ಥಿಯೇಟ್ರ್ ಹುಡ್ಕೊಂಡಿದ್ದೀನಿ. ಡೈರೆಕ್ಟ್ರು ನಮ್ಮ ಜೊತೆ ಬರ್ತಾಯಿದ್ದಾರೆ. ಯಾಕಂದರೆ ನಾವು ಏನು ಸಿನಿಮಾ ಮಾಡ್ತಾಯಿದ್ವಿ ನೋಡೋದು ಥಿಯೇಟ್ರಲ್ಲಿ ಬರಬೇಕು ಅಂತ. ಆ ಥಿಯೇಟ್ರ್ ಸಿಗ್ತಾ ಇಲ್ಲ ಎಂದಾಗ ಒಂದು ವಾರದಿಂದ ಪ್ರತಿದಿನ ನಾನು ಚೇಂಬರ್ಗೆ ಹೋಗು, ಅಲ್ಲಿ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗು, ಇದನ್ನು ಹುಡುಕಿ ಪ್ರಮೋಷನ್ ಸಹ ನಾವು ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಸಿನಿಮಾ ನಾವು ಕಿಲ್ ಮಾಡ್ಕೊತಾ ಇದ್ವಿ, ಥಿಯೇಟ್ರೂ ಸಿಗ್ತಾ ಇಲ್ಲ. ಸಿಗುತ್ತೆ ಅನ್ನೋ ಅಷ್ಟೊತ್ತಿಗೆ ನಾವು ಪ್ರಮೋಟ್ ಮಾಡೋಕ್ಕಾಗ್ತಿಲ್ಲ. ಈಗ ಆಗ್ತಾ ಇದೆ. ಸೊ ಈಗ ಕಥೆಯನ್ನು ಎಲ್ಲರೂ ಮೆಚ್ಕೊಂಡಿದ್ದಾರೆ ಸರ್. ಸಿನಿಮಾ ನೋಡಿದ ಪ್ರತಿಯೊಬ್ಬರು ಕೂಡ ಸಿನಿಮಾ ಚೆನ್ನಾಗಿದೆ, ಒಂದೊಳ್ಳೆ ಮಟ್ಟಿಗೆ ಎಲ್ಲರನ್ನ ರೀಚ್ ಆಗುವಂಥ ಕತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂದೆ ಥಿಯೇಟರನ್ನು ಯಾವ ರೀತಿ ಎಂಗೇಜ್ ಮಾಡ್ಕೋತೀರಾ? ಇಲ್ಲ, ಇವ್ರು ಈಗೆಲ್ಲ ಜನಗಳ ಕೈಯಲ್ಲಿದೆ ಅವರೇ. ಯಾಕಂದರೆ ಸಿನಿಮಾ ತುಂಬ ಎಕ್ಸ್ಟ್ರಾರ್ಡಿನರಿ ಇದು, ಜನಗಳ ರಿವ್ಯೂಸ್ ತುಂಬ ಚೆನ್ನಾಗಿದೆ, ಎಲ್ಲ ಇಷ್ಟಪಡ್ತಾ ಇದ್ದಾರೆ. ಸೊ ಜನ ಬಂದು ನೋಡಿದಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಅವರೇನೆ ರೈಸ್ ಮಾಡ್ತಾರೆ ಅಷ್ಟೇ. ಈಗ ಮಾಲ್ಗಳಲ್ಲಿ ಈಗ ನಮ್ಗೆ ಆಲ್ರೆಡಿ ನೆನ್ನೆ 4 ಶೋ ಕೊಟ್ಟಿದ್ದಾರೆ. ಆಮೇಲೆ ಸಂಜೆ ಎಲ್ಲ ಮಾತಾಡಿ ನಾವೆಲ್ಲ ಚೇಂಬರಿಂದೆಲ್ಲನೂ ಒತ್ತಾಯ ಮಾಡಿದ್ಮೇಲೆ 2 ಶೋ ಇರೋ ಕಡೆ 4 ಕೊಟ್ಟಿದ್ದಾರೆ, ಒಂದಿರೋ ಕಡೆ 2 ಕೊಟ್ಟಿದ್ದಾರೆ. ಜನ ನಾಳೆ ಮಧ್ಯಾಹ್ನ ಅಷ್ಟೊತ್ತು ಖಂಡಿತ ಅದು 8 ಶೋ ಆಗುತ್ತೆ. ಯಾಕಂದರೆ ಎಕ್ಸ್ಟ್ರಾರ್ಡಿನರಿ, ಅದ್ರ ಬಗ್ಗೆ ರಿವ್ಯೂಸ್ ಆಗ್ಬೋದು, ಸಿನಿಮಾ ಬಗ್ಗೆ ಒಪಿನಿಯನು ತುಂಬ ಚೆನ್ನಾಗಿದೆ. ಅಲ್ಲ, ಖುಷಿ 100% ಖುಷಿ ಇದೆ. ಬಟ್ ಎಂಡ್ ಆಫ್ ದಿ ಡೇ ಜನರುಗಳು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು. ಸೊ ಅದು ನಮ್ಮ ಟಾರ್ಗೆಟ್ ಅಷ್ಟೇ. ಸೊ ನಮ್ಮ ಸುತ್ತಮುತ್ತಲಿರೋ ಚೆನ್ನಾಗಿದೆ ಅಂತ ಯಾವಾಗಲೂ ಅದು ಹೇಳ್ತಾರೆ ಎನಿವೆ. ಬಟ್ ಅದು ವೈಡರ್ ರೇಂಜಲ್ಲಿ ರೀಚ್ ಆದಾಗ ಅದು ನಮಗೆ ನಿಜವಾದ ಖುಷಿ. ಅಲ್ಲ, ನೀವು ಹೇಳ್ಬೇಕಾದ್ರೆ ಕಂಬ್ಯಾಕ್ ಅಂತ ಅಂದ್ಬಿಟ್ಟು, ಯಾಕೆಂದರೆ ಜನ ಮೆಚ್ಕೊಂಡ್ರೆ ಕಂಬ್ಯಾಕ್ ಅಷ್ಟೇ, ಇಲ್ಲಾಂದರೆ ನಾವು ಕೂತ್ಕೊಂಡು ನೋಡಬೇಕಾಗುತ್ತೆ. ಇಲ್ಲ ಅವ್ರು ಇಷ್ಟು ಯಾರು ನೋಡಿದಾರೋ ಅವರೆಲ್ಲ ಹೇಳಿದ್ ನೋಡಿ ನಂಗೆ ತುಂಬ ಖುಷಿಯಾಗಿದೆ. ಸೊ ಮಿಕ್ಕಿದ್ದು ನೀವು ನಿಮ್ಮ ಕೈಲಿದೆ, ಮೀಡಿಯಾದವ್ರ ಕೈಲಿ ಅದನ್ನ ಎಷ್ಟು ರೀಚ್ ಮಾಡಿಸ್ತೀರಾ ಅನ್ನೋದು. ಹೌದು, ಅದೇ ಸರಿ. ಅದೇ ಒಂದು ಕೊಲಾಬ್ ಆಗಿ ಒಂದು ಫಿಲ್ಮ್ ಮಾಡಬೇಕು ಅಂತ ಕರ್ವ, ಆಪ್ತಮಿತ್ರ ಆ್ಯಂಡ್ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಮಾಡೋಣ ಅಂತ ಒಂದು ಪ್ಲಾನ್ ಇದೆ. ಅದೇ ಎಲ್ಲ ಜನಗಳ ಮೇಲೆ ಡಿಪೆಂಡ್ ಸರ್.